ಎಸ್ ನನ್ನ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ಹಾಗೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಇವತ್ತು ಒಂದು ಶಾರ್ಟ್ ಟ್ರಿಕ್ಸನ್ನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಕೂಡ ನಮಗೆ ವರ್ಗಗಳನ್ನು ಕಂಡಿಯುವಂಥದ್ದು ಬೇಕಾದರೆ ನಾವು ಬೇಸ್ 100 ಮೆಥಡಲ್ಲಿ ಈಸಿಯಾಗಿ ಪೆನ್ನು ಪೇಪರ್ ಇಲ್ಲದೆ ಪೆನ್ನು ಪೇಪರನ್ನು ಬಳಸದೆ ವರ್ಗಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥದ್ದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ. ಇದು ಟ್ರಿಕ್ಸ್ ಭಾಳ ಸುಲಭವಾಗಿರುತ್ತೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 98 ಸ್ಕ್ವೇರ್ ಎಷ್ಟು ಅಂತ ಕೇಳಿದಾಗ ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ವಿತೌಟ್ ಪೆನ್ನು ಮತ್ತು ಪೇಪರ್ ಇಲ್ದಂಗೆ ನೀವು ಈಸಿಯಾಗಿ ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಹಾಗಾದರೆ ಆನ್ಸರ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನಾನು ಈ ಕ್ವಶನ್ಸಲ್ಲಿ ಹೇಳ್ಕೊಡ್ತೀನಿ ಅಥವಾ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ತಾವು ನೆನಪಿಟ್ಕೋಬೇಕಾಗುತ್ತೆ 98 ಸ್ಕ್ವೇರ್ ಅಂತ. ಇದನ್ನು ನಾವು ಬೇಸ್ 100 ಮೆಥಡನ್ನು ಬಳಸಿ ಮಾಡ್ತೀವಿ. ಏನಪ್ಪ, ಬೇಸ್ 100 ಮೆಥಡ್ ಅಂತೇಳಿ ಕರಿತೀವಿ. ಇದಕ್ಕೆ ಬೇಸ್ 100 ಮೆಥಡನ್ನು ಬಳಸಿ ನಾವು ಇದನ್ನ ವರ್ಗಮೂಲವನ್ನು ಕಂಡಿಬೇಕಾಗುತ್ತೆ. ವರ್ಗವನ್ನು ಕಂಡಿಬೇಕಾಗುತ್ತೆ. ಅದು ಕೊಟ್ಟಿರುವಂಥ ಸಂಖ್ಯೆ ಎಷ್ಟು? 98. ಈ 98 100ಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತಂದರೆ 100 ಮೈನಸ್ 98 ಮಾಡ್ಕೊಳ್ಳಿ ಮೈಂಡಲ್ಲಿ. 198ಕ್ಕಿಂತ ಎಷ್ಟು ಕಡಿಮೆ ಇದೆಯಪ್ಪ ಅಂದರೆ 2 ಕಡಿಮೆ ಇದೆ. ತಾವು ನೆನಪಿಟ್ಕೋಬೇಕು ಡಿಫ್ರೆನ್ಸು. ಆ 2ನ್ನ ವರ್ಗ ಮಾಡಿ 2 2 4 ಆಗುತ್ತೆ. 4 ಇದು 2 ಡಿಜಿಟ್ ಆಗಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ ಒಂದು 0 ಹಾಕಿ 04 ಆಯಿತು. ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ 98ರ ವರ್ಗ ಕಂಡುಹಿಡಿಬೇಕು ನೀವು ಮೈಂಡಲ್ಲಿ ಅಂತಾರೆ. ಬಟ್ ನಿಮಗೆ 1ರಿಂದ 10ರವರೆಗೂ ವರ್ಗಗಳು ಗೊತ್ತಿರಬೇಕು. 1ರಿಂದ 10 ಸಮ್ಟೈಮ್ 1ರಿಂದ 20ರವರೆಗೂ ವರ್ಗಗಳು ಗೊತ್ತಿರಬೇಕು ಅಂತ ಹೇಳ್ತೀವಿ. ಅಷ್ಟು ಗೊತ್ತಿತ್ತು ಅಂದರೆ 1ರಿಂದ 20ರವರೆಗೆ ತಮಗೆ ವರ್ಗಗಳು ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಮುಂದಕ್ಕೆ ಯಾವುದೇ ಸಂಖ್ಯೆದ ಕಂಡುಹಿಡ್ಕೋಬೋದು. ಅಥವಾ 25ವರೆಗೆ ತಾವು ನೆನಪಿಟ್ಕೋಬೇಕಾಗುತ್ತೆ. 1ರಿಂದ 25ರವರೆಗಿನ ವರ್ಗಗಳನ್ನು ತಾವು ನೆನಪಲ್ಲಿ ಇಟ್ಕೊಂಡ್ರೆ ಇನ್ನು 1ರಿಂದ 100ರವರೆಗೆ ಯಾವುದೇ ಸಂಖ್ಯೆ ಆದರೂ ಅದರ ವರ್ಗವನ್ನು ಭಾಳ ಸುಲಭವಾಗಿ ಭಾಳ ಈಸಿಯಾಗಿ ಮಾಡಬಹುದು. ಅದು ಹೇಗೆ ಮಾಡ್ಬೋದು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನಾವು ಮೊದಲು ಬಳಸುವಂಥದ್ದು ಬೇಸ್ 100 ಮೆಥಡ್ ಅಂತ ಹೇಳ್ತಾ ಹೋಗ್ತೀವಿ. ಯಾವ ಮೆಥಡಪ್ಪ? ಬೇಸ್ 100 ಮೆಥಡನ್ನು ಹೇಳ್ತಾ ಹೋಗ್ತೀವಿ. ಈ ಬೇಸ್ 100ಅಲ್ಲಿ ಈಗ ನಾನು 98 ಸ್ಕ್ವೇರನ್ನು ಕಂಡುಹಿಡಿಬೇಕಾಗತ್ತೆ. 98 ಅನ್ನುವಂಥದ್ದು 100ಕ್ಕಿಂತ ಎಷ್ಟು ಕಡಿಮೆ ಇದೆ? 2 ಕಡಿಮೆ ಇದೆ. ಆ 2ನ್ನ ಸ್ಕ್ವೇರ್ ಮಾಡಿಕೊಂಡ್ರೆ 2 2 4 ಆಗುತ್ತೆ. 4ನ ಸಿಂಗಲ್ ಡಿಜಿಟ್ ಬರೆಯೋಬಲ್ಲಿಗೆ ನಾವು 04 ಅಂತ ಬರಿತೀವಿ. ಈಗ ಅದೇ 2 ಇಲ್ಲೇನು 98 ಇತ್ತು ಆಯ್ತಾ, 98 100ಕ್ಕಿಂತ 2 ಕಡಿಮೆ ಇರೋದ್ರಿಂದ 98ರಲ್ಲಿ 2ನ್ನ ಮೈನಸ್ ಮಾಡಿಕೊಂಡ್ರೆ 96 ಬರುತ್ತೆ. 96 ಅಂತಂದರೆ 9604. ದಿಸ್ ಇಸ್ ದ ಸ್ಕ್ವೇರ್ ಆಫ್ 98. 98ರ ವರ್ಗ 9604 ಆಗಿರುತ್ತೆ. ಬೇಕಾದ್ರೆ ನಮ್ಮ ಬಳಿ ಕ್ಯಾಲ್ಕುಲೇಟರ್ ಇದ್ರೆ ಚೆಕ್ ಮಾಡ್ಕೋಬಹುದು. ರೈಟ್. ಹಾಗಾದ್ರೆ ಎರಡನೇ ಪ್ರಶ್ನೆ ಇದೆ ಇಲ್ಲಿ. ಎರಡನೇದಿದೆ ಇಲ್ಲಿ ಸರ್, 93ರ ವರ್ಗಮೂಲ ವರ್ಗ ಕಂಡಿಯೋದು ಹೇಗೆ? ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ 93 ವಿತೌಟ್ ರೈಟಿಂಗ್ ಎನಿ ಪೇಪರ್ ಅಂಡ್ ಪೆನ್ ಅಥವಾ ವಿತೌಟ್ ಯೂಸಿಂಗ್ ಪೇಪರ್ ಅಂಡ್ ಪೆನ್. ಎಕ್ಸಾಮಲ್ಲಿ ಪೆನ್ನು ಮತ್ತು ಪೇಪರ್ನ ಬಳಸದೆ ಇದನ್ನು ವರ್ಗ ಕಂಡಿದ್ದು ಹೇಗೆ ಅನ್ನುವಂಥದ್ದು ಎಲ್ಲರೂ ಕೇಳಿದಾಗ ನಾವು ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಬೇಸ್ 100 ಮೆಥಡನ್ನು ಬಳಸ್ಕೊಳ್ಳಿ. 93 100ಕ್ಕಿಂತ 7 ಕಡಿಮೆ ಇದೆ. 93 100ಕ್ಕಿಂತ ಎಷ್ಟು ಕಡಿಮೆ ಇದೆ? 7 ಕಡಿಮೆ ಇದೆ. ಹಾಗಾದರೆ 7ನ್ನು ವರ್ಗ ಮಾಡ್ಕೊಳ್ಳಿ. 7ನ್ನು ವರ್ಗ ಮಾಡ್ಕೊಂಡಾಗ 7 7 49 ಆಗುತ್ತೆ. ಇದು ಬರೀರಿ, ಮುಗೀತು. ಆಮೇಲೆ ಆ 7 93ರಲ್ಲಿ 93 100ಕ್ಕಿಂತ 7 ಕಡಿಮೆ ಇದೆ ಅಂತಂದರೆ 93ರಲ್ಲಿ 7ನ್ನು ಕಳೀರಿ. 93ರಲ್ಲಿ 7 ಆದರೆ 86 ಆಗುತ್ತೆ. ನಿಮ್ಮ ಬಳಿ ಕ್ಯಾಲ್ಕುಲೇಟರ್ದ ಚೆಕ್ ಮಾಡ್ಕೋಬೋದು. ಇದು 8649 ಆಗುತ್ತೆ. ನೋಡಿ, ನಾನು ಯಾವುದೇ ಪೆನ್ನು ಪೇಪರ್ ಇಲ್ಲದೆ ಗುಣಿಸ್ದೆ ಇಲ್ಲಿ ಡೈರೆಕ್ಟಾಗಿ ಬರ್ದೀನಿ. ನೀವು ಕೂಡ ಮಾಡ್ಬೋದು. ಉದಾಹರಣೆಗೆ 12 ನಂಬರ್ಗಳನ್ನ ತಗೊಳ್ಳೋದಾದರೆ 12 ನಂಬರ್ನ ನಾವು ತಗೊಂಡು ನೋಡೋದಾದರೆ ನೋಡಿ, ಈ ಕಡೆ 91 ಸ್ಕ್ವೇರ್ ಅಂತ ಹೇಳ್ತಾ ಹೋಗ್ತೀವಿ. ಈ 91ರ ವರ್ಗ ಕಂಡಿದೆ ಹೇಗಪ್ಪ ಅಂತಂದರೆ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. 91 ಬೇಸ್ 100ರ ಮೆಥಡನ್ನು ತಗೊಂಡ್ರೆ 91 100ಕ್ಕಿಂತ 9 ಕಡಿಮೆ ಇದೆ. ನೀವು ಮೈಂಡಲ್ಲಿ ಇಟ್ಕೊಳ್ಳಿ. 9 81. 81 ಬರೀರಿ. 81 ಬರೆದಾದ್ಮೇಲೆ ಈ ನಾವೆಲ್ಲ ಹೇಳಿದಂಗೆ 100 ಮತ್ತು 91ರ ವ್ಯತ್ಯಾಸ 9 ಇದೆ. ಆ 9ನ 91ರಲ್ಲಿ ಕಳೆದ್ರೆ 82 ಬರುತ್ತೆ. ಹಾಗಾದರೆ 91 ಸ್ಕ್ವೇರ್ ಇಸ್ ಈಕ್ವಲ್ ಟು 8281 ಆಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದೇ ರೀತಿ ಅಥವಾ ಸರ್ 102 ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ನೋಡಿ, 102 ಸ್ಕ್ವೇರ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕಾಗುತ್ತೆ? 102 ಸ್ಕ್ವೇರನ್ನು ಕಂಡುಹಿಡಿಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಸೇಮ್ ಆಯಿತಾ. ಇದಕ್ಕೆ ನಾವು ಬೇಸ್ 100 ಅಂತೇಳಿ ತಗೋತೀವಿ. 102 ಅಂತ ತಗೋತೀವಿ. 102 100ಕ್ಕಿಂತ
2 ಜಾಸ್ತಿ ಇದೆ. ತಾವು ನೆನ್ಪಿಟ್ಕೋಬೇಕು, 102 100ಕ್ಕಿಂತ 2 ಜಾಸ್ತಿ ಇದೆ. ಹಾಗಾದರೆ 2ನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡ್ಕೊಂಡು ಅದು 4 ಆಗುತ್ತೆ. ಆಯಿತಾ? ಅದು ಸಿಂಗಲ್ ಡಿಜಿಟ್ ಆಗಿರೋದನ್ನ 2 ಡಿಜಿಟ್ ಮಾಡ್ಕೋಬೇಕಂದ್ರೆ 1 0 ಹಾಕಿ. ಅಲ್ಲಿಗೆ 04 ಆಯಿತು. 102 ಮತ್ತು 100ರ ನಡುವಿನ ವ್ಯತ್ಯಾಸ ಎಷ್ಟಿತ್ತೋ 2 ಇದೆ. ವ್ಯತ್ಯಾಸ ಎಷ್ಟಿತ್ತು? 2 ಇದೆ. ಆ 2ನ್ನ 102 ಕೂಡಿದ್ರೆ ಅದು 104 ಆಗುತ್ತೆ. ನಿಮ್ಮ ಕಡೆ ಕ್ಯಾಲ್ಕುಲೇಟರ್ ಚೆಕ್ ಮಾಡ್ಕೊಳ್ಳಿ. ದಿಸ್ ಇಸ್ ಯುವರ್ ಆನ್ಸರ್. ಇದು ನಿಮ್ಮ ಉತ್ತರ ಆಗಿರುತ್ತೆ. ರೈಟ್. ಸೊ ಇನ್ನೊಂದು ನೋಡೋದಾದರೆ 107 ಸ್ಕ್ವೇರ್ನ ಚೆಕ್ ಮಾಡ್ಕೊಳ್ಳೋದಾದರೆ 107 ಸ್ಕ್ವೇರ್ನ ಕಂಡಿಬೇಕು ಸರ್ ಅಂತಂದರೆ ನೋಡಿ, 107 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? 7 ಜಾಸ್ತಿ ಇದೆ. ಅದರ ಸ್ಕ್ವೇರ್ ಮಾಡ್ಕೊಳ್ಳಿ. 7 49 ಆಗುತ್ತೆ. ಇಲ್ಲಿ ಬರ್ಕೊಳ್ಳಿ. ರೈಟ್. ಸೊ ಆ ಎಕ್ಸ್ಟ್ರಾ ಇರುವಂಥ 7ನ್ನ 107 ಕೂಡಿ 107 + 7 114. ರೈಟ್. ಸೊ ನಿಮ್ಮ ಬಳಿ ಮೊಬೈಲ್ ಇದ್ದರೆ, ರೈಟ್, ಸೊ ಅಥವಾ ಕ್ಯಾಲ್ಕುಲೇಟರ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ದಿಸ್ ದ ವೇ. ಬಹಳ ಸುಲಭವಾಗಿ, ಬಹಳ ಸರಳವಾಗಿ, ರೈಟ್ಸ್, ನಾವು ವರ್ಗಗಳನ್ನು ಈಸಿಯಾಗಿ ಕಂಡಿಬೋದು. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್.